ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಏನು ಪ್ರಧಾನಮಂತ್ರಿಯವರು ಪ್ರತಿ ವರ್ಷ ರೈತರ ಖಾತೆಗೆ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡ್ತಾರೆ. 6,000 ರೂಪಾಯಿ ಅಮೌಂಟನ್ನು. ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತುಂಬ ಈಸಿಯಾಗಿದೆ. ನೀವು ನಿಮ್ಮಲ್ಲಿ ಯಾರಾದರೂ ರೈತರಿದ್ದರೆ ಅವರಿಗೆ ಮಾಹಿತಿಯನ್ನು ಒದಗಿಸ್ಕೊಡ್ಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಬನ್ನಿ, ಆ PM ಕಿಸಾನ್ ಸಮ್ಮಾನ್ ನಿಧಿ ರೈತರ ಅಕೌಂಟಿಗೆ ಜಮೆ ಆಗಿದೆ ಇಲ್ಲ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗೂಗಲ್ನಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ PM ಕಿಸಾನ್, PM ಸ್ಪೇಸ್ ಕೊಡದೇನೆ ಕಿಸಾನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾಗ ನೋಡಿ ಈ ರೀತಿ ಲಿಂಕ್ ಬರುತ್ತೆ. pmkisan.gov.in ಈ ರೀತಿ ಲಿಂಕನ್ನು ನೋಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈ ವೆಬ್ ಪೇಜ್ ಓಪನ್ ಆಗ್ತಿದ್ದಂಗೆ ಮೊಬೈಲನ್ನು ಏನು ಮಾಡಿ ಡೆಸ್ಕ್ಟಾಪ್ ಮೋಡಿಗೆ ಆನ್ ಮಾಡಿ. ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೋಡಿಗೆ ಮಾಡಿ. ಡೆಸ್ಕ್ಟಾಪ್ ಮೋಡಿಗೆ ಮಾಡಿದಾಗ ನೋಡಿ ಈಗ ಫುಲ್ ವ್ಯೂ ತಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಫಾರ್ಮರ್ಸ್ ಕಾರ್ನರಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ. ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ದೊರೆಯುತ್ತೆ. ನಾನೀಗ ನೇರವಾಗಿ ಪೇಮೆಂಟ್ ಬಗ್ಗೆ ತಿಳಿಸ್ತಾ ಇದ್ದೇನೆ. ನೋಡಿ ಇಲ್ಲೇ ಇದೆ ಪೇಮೆಂಟ್ ಸಕ್ಸಸ್ ಅಂತ. ಅದಕ್ಕೆ ತಳಭಾಗದಲ್ಲೇ ತಾವು ನೋಡ್ತಿರ್ಬೋದು, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ. ಇಲ್ಲಿದೆ ನೋಡಿ ಡ್ಯಾಶ್ ಬೋರ್ಡ್. ಈ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಅದರ ಪಕ್ಕದಲ್ಲೂ ಫೈನಾನ್ಷಿಯಲ್ ಇದೆ. ಬೇಕಾದ್ರೆ ನೀವು ಫೈನಾನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ ವರ್ಷದ ಬಗ್ಗೆ ತಮಗೆ ಮಾಹಿತಿ ಬೇಕೋ ನೋಡಿ 18ರಿಂದ 21 4 ವರ್ಷದ ಮಾಹಿತಿ ಇಲ್ಲಿದೆ. ಸದ್ಯಕ್ಕೆ ಈ ವರ್ಷದ ಮಾಹಿತಿಯನ್ನು ನೋಡೋಣ. ಇಲ್ಲಿ ಡ್ಯಾಶ್ ಬೋರ್ಡ್ ಇದೆಯಲ್ಲ, ಈ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನೇರವಾಗಿ ಸ್ಟೇಟು, ಡಿಸ್ಟಿಕ್ಕು ಇವುಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ತಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ನೀವು ಯಾವ ಊರಿನ ರೈತರನ್ನ ಚೆಕ್ ಮಾಡ್ತಾ ಇದ್ದೀರಾ ಆ ಊರನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಒಂದು ಊರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ನೋಡಿ ಇಲ್ಲಿ ಶೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಶೋ ಕ್ಲಿಕ್ ಮಾಡಿದಾಗ ಆ ಗ್ರಾಮಕ್ಕೆ ಸಂಬಂಧಿಸಿದಂಥ ಇಲ್ಲಿ ಆಧಾರ್ ಸ್ಟೇಟಸ್, ಆ ಗ್ರಾಮದ ರೈತರ ಏನು ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಬರುತ್ತೆ. ಇಲ್ಲೇನು ಮಾಡಿ ಅಂದರೆ ನಾವು ಪೇಮೆಂಟ್ ಬಗ್ಗೆ ಮಾತ್ರ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡೋದ್ರಿಂದ ಇಲ್ಲಿದೆ ನೋಡಿ ಪೇಮೆಂಟ್ ಸ್ಟೇಟಸ್ ಅಂತ. ಆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ 4 ವಿಧದಲ್ಲಿ ತಮಗೆ ಮಾಹಿತಿ ಬರುತ್ತೆ. ಒಂದು, ರಿಸೀವ್ಡ್ ಆಲ್ ಪೇಮೆಂಟ್ಸ್, ಒಟ್ಟು ಎಷ್ಟು ಕಂತುಗಳಲ್ಲಿ ಇದುವರೆಗೂ ಜಮೆ ಆಗಿದೆ ಅಷ್ಟು ಕಂತುಗಳನ್ನು ಯಾರ್ಯಾರು ಪಡೆದಿದ್ದಾರೆ ಆ ಮಾಹಿತಿ ಇಲ್ಲಿ ಬರುತ್ತೆ. ರಿಸೀವ್ಡ್ ಪಾರ್ಷಿಯಲ್, ಕೆಲವರಿಗೆ 7-8 ಕಂತುಗಳಲ್ಲಿ 4 ಕಂತು 5 ಕಂತು ಮಾತ್ರ ಬಂದಿರುತ್ತೆ. ಆ ಒಂದು ಮಾಹಿತಿ ಈ ಒಂದು ಇದರಲ್ಲಿ ಬರುತ್ತೆ. ಅದೇ ರೀತಿ ರಿಸೀವ್ಡ್ ನೋ ಪೇಮೆಂಟ್ಸ್, ಕೆಲವರು ರಿಜಿಸ್ಟರ್ ಆಗಿರ್ತಾರೆ ಆದರೆ ಪೇಮೆಂಟ್ ಬಂದಿರೋಲ್ಲ ಖಾತೆಗೆ, ಅವ್ರ ಮಾಹಿತಿ ಇಲ್ಲಿರುತ್ತೆ. ಈಗ ಸುಲಭವಾಗಿ ಅಂದರೆ ನೋಡೋದಕ್ಕೆ ಒಂದೊಂದರಲ್ಲಿ ಪಾರ್ಷಿಯಲಿ ಬರೋದರಿಂದ ಅಲ್ಲಿ ಫಾರ್ಮರ್ಸ್ ನೇಮ್ ಬರೋದಿಲ್ಲ. ಲಾಸ್ಟ್ ಒನ್ ಇದೆ ನೋಡಿ ಫಾರ್ಮರ್ಸ್ ರಿಜಿಸ್ಟರ್ಡ್ ಅಂತ ಲಾಸ್ಟ್ನೇದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಅವಾಗೇನಾಗುತ್ತೆ ಅಂದರೆ ಆ ಗ್ರಾಮದ ಎಲ್ಲ ರೈತರ ಮಾಹಿತಿ ತಮಗೆ ಬರುತ್ತೆ, ಒಟ್ಟು ಎಷ್ಟು ರೈತರಿದ್ದಾರೆ ಅಂತ. ನಿಮಗೆ ಯಾವ ರೈತರದ್ದು ನೋಡಬೇಕು ಆ ರೈತರದ್ದು ಮುಂದೆಗಡೆ ಕ್ಲಿಕ್ ಹಿಯರ್ ಮೋರ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿರುತ್ತೆ ಆ ರೈತರ ಮುಂಭಾಗದ ಕೊನೆಯಲ್ಲಿ. ಆ ಕ್ಲಿಕ್ ಹಿಯರ್ ಮೋರ್ ಡೀಟೇಲ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿರಿ ಆ ರೈತರ ಸಂಪೂರ್ಣ ಮಾಹಿತಿ ಬರುತ್ತೆ. ಅವರ ಹೆಸರು, ಮೊಬೈಲ್ ನಂಬರು, ಅಕೌಂಟ್ ಬಗ್ಗೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು
ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 8 ಈ ರೀತಿ ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ಗಳು ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು. ತಮಗೆ ತಿಳಿದಿರುವಂಥ ರೈತರಿಗೂ ಸಹ ಈ ಮಾಹಿತಿಯನ್ನು ತಾವು ತಿಳಿಸ್ಬೋದು. ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಸಹ ಧನ್ಯವಾದಗಳು.